ಸಿನಿಮೀಯ ಶೈಲಿಯಲ್ಲಿ ಲಾರಿ ಡ್ರೈವರ್ ಮೇಲೆ ಅಟ್ಯಾಕ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಕ್ಸಿಡೆಂಟ್ ಮಾಡಿದ ಆರೋಪದಲ್ಲಿ ಒಂದು ಗುಂಪು ಡ್ರೈವರ್ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಲಾರಿ ಚಾಲಕ ಅಯಾಜ್ ಸವಣೂರ್ಗೆ ಚಾಕುವಿನಿಂದ ಇರಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯ ಕ್ಲಬ್ ರಸ್ತೆಯ ಬಳಿ ನಡೆದಂತಹ ಘಟನೆ ಇದು. 8 ಜನರ ಗುಂಪು ಅಯಾಜ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದೆ. ಹಿಂಡಲ್ಗಾ ಜೈಲು ಬಳಿ ಆಕ್ಸಿಡೆಂಟ್ ಅನ್ನು ಮಾಡಿರ್ತಾರೆ ಅಯಾಜ್. ಗಾಯಾಳು ಅಯಾಜ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಹಲ್ಲೆ ಮಾಡಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನು ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕ್ಸಿಡೆಂಟ್ ಮಾಡಿದ ಆರೋಪದಲ್ಲಿ 8 ಜನರ ಗುಂಪೊಂದು ಲಾರಿಯನ್ನು ಅಡ್ಡ ಹಾಕಿ ಡ್ರೈವರನ್ನು ಕೆಳಗಿಳಿಸಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆದಂತಹ ಘಟನೆ ಇದಾಗಿದೆ. ಸರಿ, ಆಕ್ಸಿಡೆಂಟ್ ಮಾಡಿದರೆ ಪೊಲೀಸು ಕಾನೂನು ಎಲ್ಲವೂ ಕೂಡ ಇತ್ತು. ಇವರು ಯಾಕೆ ಕಾನೂನು ಕೈಗೆತ್ಕೊಂಡ್ರು ಅಂತ ಹೇಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯಾರವರು, ಗೊತ್ತಿರೋರ, ಏನು, ಎಲ್ಲದರ ಬಗ್ಗೆಯೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಯಾಜ್ ಕುಟುಂಬಸ್ಥರ ಕಣ್ಣೀರು. ಇದೇ ಲಾರಿಯಲ್ಲಿಯೇ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಡ್ಡ ಹಾಕಿ ಚಾಕುವಿನಿಂದ ಇರಿದಿರುವಂತಹ ಘಟನೆ ನಡೆದಿದೆ. ಏನ್ ನಮ್ಗೇನು ಗೊತ್ತಿಲ್ರಿ. ಅಲ್ಲಿಂದ್ರ ಅವ್ರ ಗುಜರಾತ್ದಿಂದ ಗಾಡಿ ಲೋಡ್ ಮಾಡಿದಾರ ಅವ್ರ ಬೆಳಗಾವ್ ಸಲುವಾಗ. ಬೆಳಗಾವ್ ಬಂದ್ ಇಲ್ಲಿ ಬೆಳಗಾವ್ ಅರ್ಧಾಗ ಮಾಲ್ ಖಾಲಿ ಮಾಡಿ ಶಿನ್ನೋಳಿಗೆ ಹೋಗಿದ್ರು ಅವ್ರ. ಶಿನ್ನೋಳಿಗೆ ಖಾಲಿ ಮಾಡಿ ಬರಾಕ್ತಿದ್ರ ಅವ್ರ. ಬರುವಾಗ ಏನಾದ್ರು ಫಾಲೋ ಅಪ್ ಮಾಡಿದಾರೆ, ಏನ್ ಮಾಡಿದಾರೆ ನಮ್ಗೇನ್ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲಾ ಹಾದ್ಸೆ ಆದ ಕೂಡ್ಲೆ ಅವ್ರು ನಮ್ಗೆ ಆಜು ಬಾಜು ಮನುಷ್ಯ ಇರ್ತಾರ, ಅವ್ರ ಗಾಡಿ ಮ್ಯಾಗ ನಂಬರ್ ಇರ್ತಿರ್ಲ, ಆ ನಂಬರ್ ನೋಡಿ ನಮ್ಗೆ ಫೋನ್ ಹಚ್ಚಿದ್ರ ಅವ್ರ. ನಾಮ್ಲೆ ಹೋಗಿದ್ದೆ ಅವ್ರ ಕಡೆ. ಹೋಗಿ ನೋಡಿದ ಕೂಡ್ಲೆ ಅಷ್ಟು ಮಟ್ಟ ಪೊಲೀಸ್ ಗಿಲೀಸ್ ಎಲ್ಲ ಬಂದ್ ಕ್ಯಾಶ್ ಅವ್ರಿಗೆ ಹಾಸ್ಪಿಟಲ್ ತಗೊಂಡ್ ಹೋಗಿದ್ರು ನಮ್ ಡ್ರೈವರ್ಗೆ. ಸ್ಟೀಲ್ ಅಲ್ಲಿಂದ ಸ್ಟೀಲ್ ಮತ್ ಪರ್ಚೂಟ್ ಅಂತ